ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಒಂದು 8:30 ಆಗಿದೆ ಟೈಮು. ಮಕ್ಕಳೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋದರು. ಏನಪ್ಪ ವಿಷಯ ಅಂದರೆ ಫ್ರೆಂಡ್ಸ್, ಒಂದು ದಿನ ಏನಾದರೂ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ಮನೆ ಯಾವ ಥರ ಪರಿಸ್ಥಿತಿ ಇರುತ್ತೆ ನೋಡಿ ಫ್ರೆಂಡ್ಸ್. ನನಗೂ 2 ಡೇಸಿಂದ ಹುಷಾರಿರಲಿಲ್ಲ. ತುಂಬ ಕೋಲ್ಡು, ಜ್ವರ, ನೆಗಡಿ, ಕೆಮ್ಮು ಈ ಥರ ಆಗಿಬಿಟ್ಟಿತ್ತು. ಕೋಲ್ಡ್ ತುಂಬ ಇದೆಯಲ್ಲ, ವಾತಾವರಣ ಇವಾಗ ಈ ಥರ ಇರೋದಕ್ಕೆ ಎಲ್ಲರಿಗೂ ಹುಷಾರು ತಪ್ಪಿದೆ. ಮನೆಯಲ್ಲಿ ನನ್ನ ದೊಡ್ಡವನು ಒಬ್ಬನು ಚೆನ್ನಾಗಿದ್ದಾನೆ. ನನಗೆ, ಚಿಂಟುಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹುಷಾರು ತಪ್ಪಿತು ಒಂದು ಕಡೆಯಿಂದ. ಫಸ್ಟು ಸ್ಟಾರ್ಟ್ ಆಗಿದ್ದು ನಮ್ಮ ಮನೆಯಲ್ಲಿ ಚಿಂಟುಗೆ. ನೋಡಿ ಫೇಸ್ ಎಲ್ಲ ಯಾವ ಥರ ಇದೆ. ಟ್ಯಾಬ್ಲೆಟ್ಸ್ ತಿನ್ನೋದಕ್ಕೆ ನನಗೆ ತುಂಬ ನಿದ್ದೆ ಫ್ರೆಂಡ್ಸ್. ನಿದ್ದೆ ಅಂದರೆ ನಿದ್ದೆ ಇಳಿಯುತ್ತೆ. ಸಿರಪ್ಪು ಎಲ್ಲ ಕೊಟ್ಟಿದ್ದಾರೆ. ಕಣ್ಣೆಲ್ಲ ನೋಡಿ ಯಾವ ಥರ ಆಗಿದೆ. ಒಂಥರ ನಿದ್ದೆ ತುಂಬ ಎಳೆಯುತ್ತೆ. ಮುಖ ಎಲ್ಲ ಒಂಥರ ಊತ ಬಂದಂಗೆ ಆಗಿದೆ. 1-2 ದಿನ ಹುಷಾರು ತಪ್ಪಿದ್ದಕ್ಕೆ ಎಲ್ಲಿಂದ ಅಲ್ಲೇ ಬಟ್ಟೆಗಳು, ಪಾತ್ರೆಗಳು, ಮನೆಯಲ್ಲಿ ಪಾತ್ರೆನೂ ತೊಳೆದಿಲ್ಲ, ಆಗಲಿಲ್ಲ. ತುಂಬ ಚಳಿ, ಮೈಕೈ ನೋವಿದ್ದಕ್ಕೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಅದೇ ಹೆಣ್ಮಕ್ಳು ಚೆನ್ನಾಗಿದ್ರೆ ಮನೆ ಯಾವ ಥರ ಇರುತ್ತೆ, ಒಂದಿನ ಹುಷಾರು ತಪ್ಪಿದ್ರೆ ಯಾವ ಥರ ಇರುತ್ತೆ ನೋಡಿ. ಒಂದು ದಿನ ಹುಷಾರು ತಪ್ಪಿದ್ರೆ ನೋಡಿ ಫ್ರೆಂಡ್ಸ್, ಮನೆ ವಾತಾವರಣ ಯಾವ ಥರ ಇರುತ್ತೆ ಅಂತ ನೋಡಿ. ಪಾತ್ರೆಗಳು ಸಿಂಕ್ ತುಂಬಿ ಶೆಲ್ಫ್ ಮೇಲೆ ಕೆಳಗಡೆ ಎಲ್ಲ ಇದ್ದಾವೆ, ತೊಳೆಯೋವೆ. ಇವೆಲ್ಲನೂ ತೊಳೆದಿಲ್ಲ. ನೆನ್ನೆ ಒಂದಿನ ಪಾತ್ರೆ ತೊಳೆದಿಲ್ಲ ಅಂದ್ಬಿಟ್ಟು ಇದೆ ಯಾವ ಥರವಾಗಿದ್ದೆ ಕಿಚನ್ನು. ಎಲ್ಲಂದ್ರೆ ಅಲ್ಲಿ ತೊಳೆಯೋ ಪಾತ್ರೆಗಳು, ಪಾತ್ರೆ ಜೋಡಿಸಿರೋದು, ಬುಟ್ಟಿ ಎಲ್ಲ ನೋಡಿ ಕೆಳಗಡೆ ಇರೋವೆಲ್ಲ ತೊಳೆಯೋವೇನೆ. ಹಾಲಲ್ಲಿ ನೋಡಿ ಎಲ್ಲಿನ ಬಟ್ಟೆ ಅಲ್ಲೇ ಚಾಪೆ ಎತ್ತಿಲ್ಲ, ಎಲ್ಲಂದ್ರೆ ಅಲ್ಲಿ ಬಿಟ್ಟಿಕ್ಕಿದ್ದಾರೆ. ಇವತ್ತೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಪರಿಸ್ಥಿತಿ ಇರುತ್ತೆ.